ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿದ್ದು ಈ ವರ್ಣ ವ್ಯವಸ್ಥೆಯನ್ನು ಕುರಿತಾದಂಥ ಒಂದು ಸಾಂದರ್ಭಿಕ ಉಪನ್ಯಾಸ ಏನಿತ್ತು ಅದರ ಎರಡನೇ ಕಂತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ 4 ವರ್ಣಗಳನ್ನು ಪ್ರಾಚೀನ ಕಾಲದಲ್ಲಿ ಒಪ್ಕೊಂಡಿದ್ರು. ಅವರು ಆ ಥರ ಒಪ್ಪಿಕೊಳ್ಳಿಕ್ಕೆ ಏನು ಕಾರಣ ಅಂತಂದರೆ, ರಾಷ್ಟ್ರದ ರಕ್ಷಣೆಗಾಗಿ ಹೋರಾಡುವಂಥ ಒಬ್ಬರು ಕ್ಷತ್ರಿಯನು ಅನ್ನೋರು, ಶಾಸ್ತ್ರದ ರಕ್ಷಣೆಗಾಗಿ ಹೋರಾಡುವಂಥ ಬ್ರಾಹ್ಮಣರು ಅಂತನೋರು ಇನ್ನು ಕೆಲವರು, ಹಾಗೆ ವ್ಯಾಪಾರ, ಕೃಷಿ ಮತ್ತು ಹೈನುಗಾರಿಕೆ ಮೊದಲಾದವುಗಳನ್ನೆಲ್ಲ ಧರ್ಮ ಅಂತ ತಿಳ್ಕೊಂಡು ಮಾಡುವಂಥವ್ರು. ವಾಣಿಜ್ಯವನ್ನು ಧರ್ಮ ಅಂತ ಮಾಡುವವರು ಹೊರತು ಧರ್ಮವನ್ನು ವಾಣಿಜ್ಯ ಅಂತ ಮಾಡೋರಲ್ಲ. ಹೀಗೆ ಒಂದು ಮನೋಭಾವವನ್ನು ಹೊಂದಿದಂಥ ವೈಶ್ಯರು. ಹಾಗೆ ಎಲ್ಲ ರೀತಿಯಾದಂಥ ಕೆಲಸಗಳು ಅಂದರೆ ಆಧುನಿಕ ಕಾಲದಲ್ಲಿ ನೌಕರಿ ಅಥವಾ ಜಾಬ್ ಅಂತೀವಲ್ಲ, ಎಲ್ಲ ಜಾಬ್ಗಳನ್ನು ಮಾಡಬೇಕಾದವರು ಶೂದ್ರ ಅನ್ನುವಂಥ ಕೊನೆಯ ಜನಾಂಗದವರು. ಈ 4 ಜನರ ಆ ಮನೋಭಾವವನ್ನು ರಕ್ಷಣೆ ಮಾಡೋದು ಉದ್ದೇಶ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ 3 ಜನರು ಕೂಡ ಯಾವುದೇ ರೀತಿಯಾದಂಥ ಜಾಬ್ಗಳನ್ನು, ಯಾವುದೇ ರೀತಿಯಾದಂಥ ನೌಕರಿಗಳನ್ನು ಮಾಡುವಂತಿಲ್ಲ. ವೈಶ್ಯರು ಕೇವಲ ವಾಣಿಜ್ಯ ಮಾಡಬೇಕು, ಕ್ಷತ್ರಿಯರಾದವರು ಸೈನಿಕರಾಗಿ, ಸೇನಾಪತಿಗಳಾಗಿ, ರಾಜರಾಗಿ ರಾಷ್ಟ್ರದ ರಕ್ಷಣೆಗಾಗಿ ಹೋರಾಡಬೇಕು, ಬ್ರಾಹ್ಮಣರಾದವರು ಶಾಸ್ತ್ರದ ರಕ್ಷಣೆಗಾಗಿ ಹೋರಾಡಬೇಕು. ಇದೆಲ್ಲವೂ ಅವರವರ ಕೆಲಸಗಳೇ ಹೊರತು ಈ 3 ವರ್ಗದವರು ಕೂಡ ನೌಕರಿಗಳನ್ನು, ಜಾಬ್ಗಳನ್ನು ಮಾಡುವಂತಿಲ್ಲ. ಜಾಬ್ಗಳನ್ನೆಲ್ಲವನ್ನು ಕೂಡ ಶೂದ್ರರಾದವರೇ ಮಾಡಬೇಕು. ಈ ಒಂದು ಮನೋಭಾವವನ್ನು ಜೆನೆಟಿಕಲಿ, ವಂಶವಾಹಿ ರೂಪದಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಸಮಾಜದ, ರಾಷ್ಟ್ರದ ಸೇವೆಗೆ ಒಂದು ಮಹತ್ತರ ಪಾತ್ರ ವಹಿಸಿತ್ತು. ಸೇವೆ ಮಾಡಲಿ, ಅದನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದರೆ ಅದು ರಾಷ್ಟ್ರಕ್ಕೆ ಘಾತಕ ಆಗಬಹುದು. ಇದಕ್ಕೆ ನಾವು ಕೆಲವು ದೃಷ್ಟಾಂತಗಳನ್ನು ಕೊಡ್ಬೋದು. ಈಗ ಅದೆಲ್ಲರಿಗೂ ಗೊತ್ತಿದ್ದದ್ದೇ, ಆದರೆ ಮನುಷ್ಯನ ಜೀವನದಲ್ಲಿ ಅದು ಗೊತ್ತಿಲ್ಲ ಅಷ್ಟೇ. ಪ್ರಾಣಿಗಳ ಜೀವನಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲರಿಗೂ ಅನುಭವ ಇದ್ದೇ ಇದೆ. ಈಗ ನೋಡ್ರಿ, ಆಕಳು, ಎಮ್ಮೆ ಮೊದಲಾದವುಗಳಲ್ಲಿ, ಕುದುರೆಗಳಲ್ಲಿ ಕೆಲವು ನಿರ್ದಿಷ್ಟ ತಳಿಗಳಿವೆ. ಆಯಾ ನಿರ್ದಿಷ್ಟ ತಳಿಯ ಆಕಳುಗಳಿಗೆ ನಿರ್ದಿಷ್ಟವಾದ ಗುಣಗಳು, ಅಂದರೆ ಕೆಲವು ಕಷ್ಟಗಳನ್ನು ಸಹಿಸುವಂಥ, ಮತ್ತು ಕೆಲವು ಭಾರವನ್ನು ಎಳೆಯುವಂಥ ಗುಣಗಳು, ಕೆಲವು ಒಳ್ಳೆಯ ಹಾಲು ಕೊಡುವಂಥ ಗುಣಗಳು, ಇವೆಲ್ಲ ಗುಣಗಳು ಕಂಡು ಬಂದಿವೆ. ಆದ್ದರಿಂದ ಆಯಾ ತಳಿಗಳನ್ನು ಬಹಳ ಕಷ್ಟಪಟ್ಟು ರಕ್ಷಣೆ ಮಾಡ್ತಾರೆ. ಅದರಲ್ಲಿ ಸಾಂಕರ್ಯ ಆಗಿಬಿಟ್ರೆ ಆ ಗುಣಗಳು ಹೋಗಿಬಿಡ್ತವೆ. ಗುಣಗಳು ಹೋಗಬಾರ್ದು, ಗುಣಗಳು ಮುಂದಿನ ಪರಂಪರೆಗೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಆಯಾ ಆಕಳುಗಳನ್ನು ಬಹಳ ಕಷ್ಟಪಟ್ಟು ರಕ್ಷಣೆ ಮಾಡ್ತಾರೆ. ಇದರಲ್ಲಿ ರಕ್ಷಣೆ ಯಾರು ಮಾಡ್ತಾರೆ ಅಂದರೆ ವಿಜ್ಞಾನಿಗಳು ಮಾಡ್ತಾರೆ, ಸರ್ಕಾರಗಳು ಮಾಡ್ತವೆ, ಹಾಗೆ ಮಠಗಳು ಕೂಡ ಇದನ್ನು ಮಾಡ್ತವೆ. ಇದು ನಿಮಗೆಲ್ಲ ಗೊತ್ತಿದ್ದದ್ದು. ಗೋವುಗಳ ರಕ್ಷಣೆಗಾಗಿ ಕೆಲವು ಮಠಗಳು, ಕೆಲವು ಸ್ವಾಮಿಗಳು ಏನು ಬಹಳ ಪ್ರಯತ್ನ ಪಡ್ತಿದ್ದಾರೆ. ಅವರು ಇಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದನ್ನು ಕುದುರೆಗಳ ತಳಿ, ಎಮ್ಮೆಗಳ ತಳಿ, ಅದರ ಬಗ್ಗೆನೂ ಕೂಡ ಮಾಡ್ತಾರೆ. ಕೋಶಕಾರ ಕೀಟ ಸಂಸ್ಕೃತದಲ್ಲಿ, ಅಂದರೆ ಅದು ಕನ್ನಡದಲ್ಲಿ ರೇಷ್ಮೆ ಹುಳ, ಇಂಗ್ಲೀಷ್ನಲ್ಲಿ ಅದೇ ಸಿಲ್ಕ್ ವರ್ಮ್. ಈ ಹುಳಗಳೇನಿವೆ, ಆ ಹುಳಗಳ ವಿಭಿನ್ನ ತಳಿಗಳನ್ನು ಬಹಳ ಕಷ್ಟಪಟ್ಟು ರಕ್ಷಣೆ ಮಾಡ್ತಾರೆ. ಪ್ಯೂರ್ ಮೈಸೂರು ಅಂತ ಒಂದಿದೆ, ಅದಕ್ಕೆ PM ಅಂತ ಕರೀತಾರೆ. ಮತ್ತು ಹೈಬ್ರಿಡ್ ತಳಿಗಳಿವೆ, ಸಿಂಗಲ್ ಹೈಬ್ರಿಡ್, ಡಬಲ್ ಹೈಬ್ರಿಡ್ ಅಂತ ಬೇರೆ ಬೇರೆ ತಳಿಗಳಿವೆ. ಈ ಎಲ್ಲ ತಳಿಗಳನ್ನು ಬೇರೆ ಬೇರೆ ರೀತಿಯಾಗಿ ರಕ್ಷಣೆ ಮಾಡ್ತಾರೆ. ಕೋಲಾರ್ ಗೋಲ್ಡ್ ಅಂತ ಮತ್ತೊಂದಿದೆ. ಇವೆಲ್ಲ ತಳಿಗಳನ್ನು ಪ್ರತ್ಯೇಕವಾಗಿ ರಕ್ಷಣೆ ಮಾಡ್ತಾರೆ. ಅವನ್ನ ಬೇಕಾಬಿಟ್ಟಿಯಾಗಿ ಸಾಂಕರ್ಯ ಆಗೋದನ್ನು ತಡೀತಾರೆ. ಇದನ್ನು ಪ್ರಯೋಗಾಲಯಗಳಲ್ಲಿ ವಿಜ್ಞಾನಿಗಳು ಮಾಡದೇ ಹೋದರೆ ಆ ಹುಳಗಳು ತಮಗೆ ಬೇಕಾಬಿಟ್ಟಿಯಾಗಿ ಏನೇನೋ ಸಂತಾನ ಉತ್ಪಾದನೆ ಮಾಡ್ಕೊಂಡು ಬಿಡ್ತವೆ. ಅವುಗಳಿಗೆ ತಮಗೆ ಬೇಕಾದಂಥ ಒಂದು ತಳಿಯ ರಕ್ಷಣೆ, ಅದ್ರ ಬಗ್ಗೆ ಅವುಗಳಿಗೆ ಜ್ಞಾನ ಇರೋದಿಲ್ಲ. ಆದ್ದರಿಂದ ಆಯಾ ಹುಳುಗಳನ್ನು ಪ್ರತ್ಯೇಕವಾಗಿ ಇರಿಸಿ ಅವುಗಳಲ್ಲಿ ಪ್ರತ್ಯೇಕವಾದಂಥ ನಿರ್ದಿಷ್ಟವಾದ ಗುಣಗಳ ರಕ್ಷಣೆಗೆ ಅನುಕೂಲ ಆಗುವಂಥ ತಳಿಗಳನ್ನು ರಕ್ಷಣೆ ಮಾಡಲಿಕ್ಕೆ ವಿಜ್ಞಾನಿಗಳು ಪ್ರಯತ್ನ ಪಡ್ತಾರೆ. ಇದು ಪ್ರಾಣಿಗಳ ಬಗ್ಗೆ ಮಾಡ್ತಾರೆ, ಕೀಟಗಳ ಬಗ್ಗೆ ಮಾಡ್ತಾರೆ. ಮನುಷ್ಯನ ಬಗ್ಗೆ ಇದು ಮಾಡೋದು ನಮಗೆ ಗೊತ್ತಿಲ್ಲ, ಇಷ್ಟೇ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಆ ಮಾಡೋ ಪ್ರಯತ್ನ ಏನಿದೆಯಲ್ಲ ಅದೇ ಈ ಚಾತುರ್ವರ್ಣ್ಯ ಪದ್ಧತಿ ಅಷ್ಟೇ. ಹೀಗೆ ನಾನು ಅದನ್ನು ಅದ್ರ ಬಗ್ಗೆ ಆಳವಾಗಿ ವಿಚಾರ ಮಾಡಿದಾಗ ಹೀಗೆ ಅನಿಸ್ತು.
ಆದರೆ ಆಧುನಿಕ ಕಾಲದಲ್ಲಿ ಮನುಷ್ಯ ಜನಾಂಗದಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಈ ವಂಶವಾಹಿ ಗುಣಗಳನ್ನ ರಕ್ಷಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ನಾವು ಕೈ ಬಿಟ್ಟುಬಿಟ್ಟಿದ್ದೀವಿ. ಅದು ಬೇಕಾಗಿಲ್ಲ ನಮಗೆ. ವಂಶವಾಹಿ ಗುಣಗಳು ಮತ್ತು ವಂಶ ಪರಂಪರೆಯಿಂದ ಬಂದಂತಹ ಉದ್ಯೋಗ ಮತ್ತು ಕೌಶಲ, ಇವುಗಳ ರಕ್ಷಣೆಗಾಗಿ ನಾವು ಪ್ರಯತ್ನ ಪಡೋದನ್ನು ಬಿಟ್ಟುಬಿಟ್ಟಿದ್ದೇವೆ. ಪ್ರಯತ್ನ ಪಡೋದನ್ನು ಬಿಟ್ಟು ಎಲ್ಲಿ ಬಹಳ ದುಡ್ಡು ಬರ್ತದೋ ಆ ಕ್ಷೇತ್ರಕ್ಕೆ ಹೊರಟು ಬಿಟ್ಟಿದ್ದೇವೆ. ನಮ್ಮ ಉದ್ದೇಶ ಏನಾಗಿರ್ಬೇಕು ಅಂದ್ರೆ, ನಮ್ಮ ಕುಲದಿಂದ ಪರಂಪರೆಯಿಂದ ಬಂದಂಥ ಉದ್ಯೋಗ ಹೆಚ್ಚು ಧನವನ್ನ ಸ್ಥಾನವನ್ನ ನಮಗೆ ಕೊಡದೇ ಹೋದರೂ ಕೂಡ ಅದನ್ನು ನಾವು ಮೇಂಟೈನ್ ಮಾಡೋದನ್ನು ಕಲಿಬೇಕು. ಅದನ್ನು ಮಾಡದೆ ಹೆಚ್ಚು ದುಡ್ಡು ಬರುವಂಥ ಬೇರೆ ಬೇರೆ ಕ್ಷೇತ್ರಗಳನ್ನು ಹೋಗಿಬಿಟ್ರೆ ಸಮಸ್ಯೆ ಏನಾಗ್ತದೆ? ಬುದ್ಧಿವಂತರಾದವರು ಹೆಚ್ಚು ದುಡ್ಡು, ಹೆಚ್ಚು ಸ್ಥಾನ, ಮಾನ ಸಿಗುವಂಥ ಕ್ಷೇತ್ರಗಳಿಗೆ ಹೋಗಿಬಿಡ್ತಾರೆ. ಆದರೆ ಸಮಾಜಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತಹ ಕೆಲವು ಕ್ಷೇತ್ರಗಳಿಗೆ ಅಸಮರ್ಥರಾದವರು ಮತ್ತೆ ಅಪ್ರಾಮಾಣಿಕರಾದವರು ಅಲ್ಲಿ ಉಳಿದು ಆ ಕ್ಷೇತ್ರಗಳನ್ನು ಹಾಳು ಮಾಡಿಬಿಡ್ತಾರೆ. ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತೇನೆ. ಇವತ್ತು ಎರಡು ಪ್ರಧಾನವಾದ ಸಮಸ್ಯೆಗಳು. ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅಂತ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತಿದೆ. ಅಗ್ರಿಕಲ್ಚರ್ ಅನ್ನು ಮಾಡೋರು ಯಾರು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಬಹಳವಾದಂಥ ಜ್ಞಾನ ಇದ್ದವರು, ಅದ್ರ ಬಗ್ಗೆ ಅನುಭವ ಇದ್ದವರು, ಮತ್ತೆ ಅದ್ರ ಬಗ್ಗೆ ಒಂದು ವಿಶೇಷವಾದಂತಹ ಪರಿಶ್ರಮ ಮಾಡಲಿಕ್ಕೆ ಗೊತ್ತಿದ್ದವರು, ಇವರು ಅಗ್ರಿಕಲ್ಚರನ್ನು ಆ ಕಾಲಕ್ಕೆ ಮಾಡ್ತಿದ್ರು. ಇವತ್ತು ಅಗ್ರಿಕಲ್ಚರ್ ಯಾರು ಮಾಡ್ತಿದ್ದಾರೆ ಅಂತಂದ್ರೆ, ಬೇರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದವರು, ಬೇರೆ ಯಾವುದೇ ರೀತಿಯಾದಂತಹ ಪರಿಶ್ರಮ ಇಲ್ಲದೆ ಇದ್ದವರು, ಅವರು ಅಗ್ರಿಕಲ್ಚರ್ ಫೀಲ್ಡಿಗೆ ಉಳಿತಿದ್ದಾರೆ. ಅಲ್ಲಿ ಇಳಿತಾರೆ ಮತ್ತು ಅಲ್ಲಿ ಉಳಿತಾರೆ. ಅಗ್ರಿಕಲ್ಚರ್ ಒಬ್ಬ ಮನುಷ್ಯ ಮಾಡ್ತಿದ್ದಾನೆ ಅಂತಂದ್ರೆ, ಕೃಷಿ ಒಬ್ಬ ಮನುಷ್ಯ ಮಾಡ್ತಿದ್ದಾನೆ ಅಂತಂದ್ರೆ, ಬಹುಶಃ ಅವನಿಗೆ ಬೇರೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದರಿಂದ ಆ ಕೆಲಸ ಮಾಡ್ತಿದ್ದಾನೆ ಅನ್ನುವ ಪರಿಸ್ಥಿತಿ ಈಗ ಬಂದಿದೆ. ಆದ್ರಿಂದ ಕೃಷಿ ಮಾಡುವಂಥ ಕುಟುಂಬಗಳಲ್ಲಿಯೂ ಕೂಡ ಜನ ಆ ಕೃಷಿಯನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ವಲಸೆ ಹೊರಟು ಬಿಟ್ಟಿದ್ದಾರೆ. ಆದ್ರಿಂದ ಇವತ್ತು ಕೃಷಿ ಏನಾಗಿದೆ ಅಂತಂದ್ರೆ, ಅಜ್ಞಾನಿಗಳ, ಅಸಮರ್ಥರ ಕ್ಷೇತ್ರವಾಗಿ ಉಳಿದು ಬಿಟ್ಟಿದೆ. ಅಲ್ಲಿ ಉತ್ಪಾದನೆ ಕುಂಠಿತ ಆಗಿದೆ. ಅಲ್ಲಿ ಉತ್ಪಾದನೆ ಕುಂಠಿತ ಆಗಿದ್ದರಿಂದ ಧಾನ್ಯಗಳ ಉತ್ಪತ್ತಿ ಮೇಲೆ ಅದು ಪರಿಣಾಮ ಬೀರಿದೆ. ಪರಿಣಾಮವಾಗಿ ಧಾನ್ಯಗಳ ದರ ವಿಪರೀತ ಏರಿಬಿಟ್ಟಿದೆ. ನಿಮಗೆ ಗೊತ್ತಿರುವಂತೆ ಒಂದು 10-15 ವರ್ಷದಿಂದ ಕೃಷಿನೂ ಮಾಡ್ತಿದ್ದೇನೆ. ಆಮೇಲೆ ತಕ್ಕ ಮಟ್ಟಿಗೆ ನನ್ನ ಶಕ್ತಿಗನುಸಾರವಾಗಿ ಶಾಸ್ತ್ರದಲ್ಲಿಯೂ ಕೂಡ ಕೆಲಸ ಮಾಡ್ತಿದ್ದೇನೆ. ಅನೇಕ ಕ್ಷೇತ್ರಗಳನ್ನು ಜೀವಮಾನದಲ್ಲಿ ನಾನು ನೋಡಿದ್ದೇನೆ. ನನಗನ್ಸೋದೇನೆಂದರೆ, ಈ ಜೀವನದಲ್ಲಿ ಅತ್ಯಂತ ಕಷ್ಟವಾದಂಥ ಮತ್ತೆ ಅತ್ಯಂತ ಪ್ರಾಯೋಗಿಕವಾದಂಥ, ಹೆಚ್ಚು ಬುದ್ಧಿವಂತಿಕೆ ಮತ್ತು ಹೆಚ್ಚು ಪರಿಶ್ರಮವನ್ನು ಅಪೇಕ್ಷೆ ಪಡುವಂಥ ಕೆಲಸ ಅಂದರೆ ಕೃಷಿ ಕ್ಷೇತ್ರ. ಏನಾದರೂ ಬೇಕಾಬಿಟ್ಟು ಪುರಾಣ ಹೇಳಿ, ಪ್ರವಚನ ಹೇಳಿ, ಜನರ ಕಡೆಯಿಂದ ಸಂಭಾವನೆ ತಗೊಂಡು ಸನ್ಮಾನ ಮಾಡ್ಕೊಂಡು ಓಡಿ ಹೋಗ್ಬೋದು. ಬೇಕಾಬಿಟ್ಟು ಸರ್ಕಾರಿ ನೌಕರಿ ಮಾಡಿ ಸಂಬಳ ತಗೋಬಹುದು. ಬೇಕಾಬಿಟ್ಟು ಸಮಾಜ ಸೇವೆ ಸೋಗ ಹಾಕಿ ರಾಜಕಾರಣ ಮಾಡ್ಬೋದು. ಜನಗಳಿಂದ ಪಾದ ಪೂಜಾ ಮಾಡಿಸಿಕೊಂಡು ಜನರಿಗೆ ಟೊಪಿಗೆ ಹಾಕಿ ಕಾವಿ ಉಟ್ಕೊಂಡು ಓಡಾಡಬಹುದು. ಆದರೆ ಅಗ್ರಿಕಲ್ಚರ್ನಲ್ಲಿ ಬೇಕಾಬಿಟ್ಟಿ ಕೆಲಸಗಳು, ಅಜ್ಞಾನ, ಅಸಾಮರ್ಥ್ಯ ಇದ್ದರೆ ಅಲ್ಲಿ ಅನ್ನ ಅಲ್ಲ, ಮಣ್ಣೆ ತಿನ್ನೋದು. ಅಗ್ರಿಕಲ್ಚರ್ನಷ್ಟು ಅತ್ಯಂತ ಬುದ್ಧಿವಂತಿಕೆ ಕೆಲಸ ಮತ್ತು ಅತ್ಯಂತ ಕಷ್ಟದ ಕೆಲಸ. ಸರಿಯಾಗಿ ಮಾಡಿದರೆ ಫಲ, ಇಲ್ಲದೇ ಇದ್ರೆ ಏನೂ ಇಲ್ಲ ಅಲ್ಲಿ. ಅಂಥ ಕ್ಷೇತ್ರವೇ ಜಗತ್ತಿನಲ್ಲಿ ಪ್ರಾಯ ಯಾವುದೂ ಇಲ್ಲ. ಉಳಿದ ಎಲ್ಲ ಕಡೆ ಮೋಸ ನಡೆದಿತ್ತು. ಅಗ್ರಿಕಲ್ಚರ್ನಲ್ಲಿ ಆ ಭೂಮಿಗೆ ಮೋಸ ಮಾಡಿದರೆ ಅಲ್ಲಿ ಏನೂ ಸಿಗೋದೇ ಇಲ್ಲ. ಇಂಥ ಕ್ಷೇತ್ರಕ್ಕೆ ಇವತ್ತು ಅಸಮರ್ಥರು, ಅಜ್ಞಾನಿಗಳು, ಬೇರೆ ಏನು ತಿಳಿಯಲಾರದವರು ಅಲ್ಲಿ ಉಳಿತಿದ್ದಾರೆ. ಇದು ನೋಡಿ ಎಂಥ ಪರಿಸ್ಥಿತಿ. ಯಾಕೆಂದ್ರೆ ಪರಂಪರೆಯಿಂದ ಬಂದದನ್ನು ಬಿಟ್ಟದ್ರ ಪರಿಣಾಮ ಇದು. ಇನ್ನೊಂದು ಬಹಳ ಎದ್ದು ಕಾಣುವಂಥ ಸಮಸ್ಯೆ, ಅದು ನಮಗೆ ನೇರವಾಗಿ ಬಿಸಿ ತಟ್ಟೋದಿಲ್ಲ. ಆದರೆ ನಾವು ತಿಳ್ಕೋಬೇಕು, ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗ್ತದೆ. ಇದನ್ನೆಲ್ಲ ನಾನು ಬೇರೆ ಬೇರೆಯವ್ರ ಜೊತೆ ಸಮಾಲೋಚನೆ ಮಾಡೇ ಹೇಳ್ತಿದ್ದೇನೆ ಕಳೆದ 4-6 ದಿವಸಗಳಲ್ಲಿ. ಶಾಸ್ತ್ರದ ಅಧ್ಯಯನಕ್ಕೆ ಅಂತ ವಿದ್ಯಾಪೀಠಗಳಿಗೆ ಹೋಗುವ ವ್ಯಕ್ತಿಗಳು ಯಾರು 7ನೇ ಕ್ಲಾಸಿನಲ್ಲಿ ಅಥವಾ 10ನೇ ಕ್ಲಾಸಿನಲ್ಲಿ ಹೆಚ್ಚು ಪರ್ಸೆಂಟೇಜ್ ತಗೊಳ್ಳೋದಿಲ್ಲ ಅಂಥವ್ರನ್ನ ಶಾಸ್ತ್ರಕ್ಕೆ ತೊಗೊಂಡೋಗಿ ಹಾಕ್ತಾರೆ ವಿದ್ಯಾಪೀಠಕ್ಕೆ ಹೋಗ್ಲಿ. ಏನು SSLC PUC ಎಲ್ಲ ಚೆನ್ನಾಗಿ ಓದಲಿಲ್ಲ, ಇವನಿಗೆ ಮುಂದೆ ಸೈನ್ಸು ಕಾಮರ್ಸು ಇದು ಯಾವುದು ತಲೆಗೆ ಹತ್ತೋದಿಲ್ಲ, ಇವನನ್ನು ತೊಗೊಂಡೋಗಿ ವಿದ್ಯಾಪೀಠಕ್ಕೆ ಹಾಕಿಬಿಡೋಣ, ಹೆಂಗಾದ್ರೂ ಬದುಕ್ತಾನೆ ಅಂತ ಹಾಕಿಬಿಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ನಿಷ್ಠೆಯಿಂದ ಶಾಸ್ತ್ರವನ್ನೇ ಅಧ್ಯಯನ ಮಾಡಬೇಕು ಅಂತ ಹೋದವರು ಇದ್ದಾರೆ, ಇಲ್ಲ ಅಂತಲ್ಲ.
ಅಂಥವ್ರಿಗೆ ನಾನು ಅವಮಾನ ಮಾಡ್ತಿಲ್ಲ. ಆದರೆ ನಾವಿದ್ದ ಕಾಲದಲ್ಲಿ ಇಂಥ ಪರಿಸ್ಥಿತಿ ಇತ್ತು. 2-3 ಜನ ಮಕ್ಕಳು ಇರ್ತಾರೆ, 3-4 ಜನ ಮಕ್ಕಳು ಇರ್ತಾರೆ. ಒಬ್ರಿಬ್ರು ಅವರೆಲ್ಲ ಒಳ್ಳೆ ಬುದ್ಧಿವಂತರು, ನಾಳೆ ಶಾಲೆ ಕಾಲೇಜ್ ಕಲಿತು ಒಳ್ಳೆ ಉದ್ಯೋಗ ಮಾಡಲಿ, ಇವನೊಬ್ಬ ಮೂರ್ಖ, ಇವನು ತೊಗೊಂಡೋಗಿ ವಿದ್ಯಾಪೀಠಕ್ಕೆ ಹಾಕಿಬಿಡೋಣ ಅಂತ ಹಾಕ್ತಿದ್ರು. ಇವತ್ತಿಗೂ ಇದೆ. ಇದು ಬರೀ ನನ್ನ ಅನುಭವದ ಮಾತಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವರು, ವಿದ್ಯಾಪೀಠಗಳಲ್ಲಿ ಕಲಿತವರು, ವಿದ್ಯಾಪೀಠದಿಂದ ಹೊರಗಿದ್ದು ವಿದ್ಯಾಪೀಠದ ಸ್ಥಿತಿಗತಿಗಳನ್ನು ನೋಡುವಂಥವ್ರು, ಅವ್ರನ್ನೆಲ್ಲ ಕೇಳಿ ಮಾತಾಡ್ತಿದ್ದೇನೆ. ನಂದು ಒಬ್ಬಂದೇ ಅಭಿಪ್ರಾಯ ಆಗಬಾರ್ದಿತ್ತಿದ್ದು, ಅದಕ್ಕಾಗಿ ಅವ್ರನ್ನೆಲ್ಲ ಕೇಳೇ ಮಾತಾಡ್ತಿದ್ದೇನೆ. ಈ ನೋಡ್ರಿ, ಇಂಥವರೆಲ್ಲ ಈ ಕ್ಷೇತ್ರಕ್ಕೆ ಬಂದರೆ ಆ ಕ್ಷೇತ್ರದ ಗತಿ ಏನು? ಎಂತೆಂಥ ಪ್ರಾಜ್ಞರು ಸರ್ವಸ್ವವನ್ನು ಬಿಟ್ಟು ಆ ಕ್ಷೇತ್ರಕ್ಕೆ ಬಂದವರು. ಮಧ್ವರು, ವಿಷ್ಣು ತೀರ್ಥರು, ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಅಂತವರು ಬರೇ ನಮ್ಮ ಪರಂಪರೆಯಲ್ಲಿ ಮಾತ್ರ ಅಲ್ಲ, ಎಷ್ಟೆಷ್ಟೋ ಕ್ಷೇತ್ರಗಳಲ್ಲಿ ಸರ್ವಸ್ವವನ್ನು ಬಿಟ್ಟು ಆ ಕ್ಷೇತ್ರಕ್ಕೆ ಬಂದವರಿದ್ದರು. ಅಂಥವರೆಲ್ಲ ಹಗಲು ರಾತ್ರಿ ಆ ಕ್ಷೇತ್ರಕ್ಕಾಗಿ ದುಡಿದ್ರು. ಆದ್ದರಿಂದ ಇವತ್ತು ಭಾರತೀಯ ತತ್ವಜ್ಞಾನ ಕ್ಷೇತ್ರ ಅಂತನ್ನೋದು ಅತ್ಯಂತ ಶ್ರೀಮಂತ ಆಗಿದೆ, ಜಗತ್ತಿಗೊಂದು ಬೆಳಕು ಕೊಡುವಂಥ ಕ್ಷೇತ್ರ ಆಗಿದೆ. ಇವತ್ತು ಅಲ್ಲಿ ಬರ್ತಿರೋರು ಯಾರು ಅಂತಂದರೆ ನೌಕರಿ ಮಾಡ್ಲಿಕ್ಕೆ ಆಗದೇ ಇದ್ದವರು, ಬೇರೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಆಗದೇ ಇದ್ದವರು ಅಲ್ಲಿ ಬಂದು ಕೂಡ್ತಿದ್ದಾರೆ. ಇದೊಂದು ಸಮಸ್ಯೆ. ಕೆಲವು ಸಿಮಿಲರ್ ಸಮಸ್ಯೆಗಳನ್ನು ಹೇಳ್ತೇನೆ. ನಾನು ಆಯುರ್ವೇದ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಕೆಲವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನನ್ನ ಸಂಪರ್ಕಕ್ಕೆ ಬಂದಾಗ ನಾವು MBBS ಮಾಡಬೇಕು ಅಂತಿದ್ದೀವಿ, ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀವಿ, ಆದರೆ ನಮ್ಮ ಪರ್ಸೆಂಟೇಜ್ ತಕ್ಕಂತೆ ಅಲ್ಲಿ ಸೀಟ್ ಸಿಗಲಿಲ್ಲ, ಆದ್ದರಿಂದ ಆಯುರ್ವೇದಕ್ಕೆ ಬಂದ್ವಿ ಅಂತ ಹೇಳ್ತಿದ್ರು. ಅದು ಆಗ ಮಾತ್ರ ಅಲ್ಲ, ಈಗೂ ಕೂಡ. ಇವತ್ತು ಮತ್ತೆ ಅದನ್ನೆಲ್ಲ ಸರ್ವೆ ಮಾಡಿದ್ದೇನೆ ನಾನು ನಿನ್ನೆ ಮೊನ್ನೆ. ಈಗ ನೋಡ್ರಿ, ಆಯುರ್ವೇದದ ಬಗ್ಗೆ ಸಹಜವಾದ ಪ್ರೀತಿ ಗೌರವ ಇಲ್ಲದೇನೆ ಇಂಜಿನಿಯರಿಂಗ್ ಮಾಡ್ಲಿಕ್ಕಾಗದೆ MBBS ಮಾಡ್ಲಿಕ್ಕಾಗದೆ ಇಲ್ಲಿ ಬಂದವರಿಂದ ಆಯುರ್ವೇದಕ್ಕೆ ಏನು ನ್ಯಾಯ ಸಿಕ್ಕಿತು? ಅಂಥವ್ರು ಕೃಷಿಗೆ ಬಂದರೆ ಕೃಷಿಗೆ ಏನು ನ್ಯಾಯ ಸಿಕ್ಕಿತು? ಶಾಸ್ತ್ರಾಧ್ಯಯನಕ್ಕೆ ಅಂಥ ಮಂದಿ ಬಂದರೆ ಶಾಸ್ತ್ರಕ್ಕೆ ಏನು ನ್ಯಾಯ ಸಿಕ್ಕಿತ್ತು? ನಮಗೇನು ಟಿಪ್ಪಣಿ ಅರ್ಥ ಆದಿತ್ತು? ಶಾಸ್ತ್ರ ಯಾರಿಗೆ ತೆರ್ಕೋತದೆ ಅಂತಂದರೆ ಒಂದು ಮಾತು, ಬಹಳ ಬೆಲೆ ಬಾಳುವಂಥ ಮಾತದು. ವಿಜ್ಞಾನ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ, ರಾಜಕಾರಣದಲ್ಲಿ, ಸಮಾಜದ ಯಾವುದೇ ಕ್ಷೇತ್ರದಲ್ಲಿ ಬೇಕಾದಷ್ಟು ಸಾಧನೆ ಮಾಡ್ಬೋದು. ಅಪ್ರಾಮಾಣಿಕತನ ಇದ್ರೂ ಕೂಡ, ಅಪ್ರಾಮಾಣಿಕತನ ಇದ್ರೂ, ನಾವು ಮೂರ್ಖರಾದರೂ ಕೂಡ, ನಮ್ಮಲ್ಲಿ ಸರಿಯಾದಂಥ ಪ್ರಾಮಾಣಿಕತನ ಭಕ್ತಿ ಇಲ್ಲದೆ ಹೋದರೂ ಕೂಡ ಆಯಾ ಕ್ಷೇತ್ರಗಳಲ್ಲಿ ಹೆಸರು ಮಾಡ್ಬೋದು. ಆದರೆ ಶಾಸ್ತ್ರದ ಕ್ಷೇತ್ರದಲ್ಲಿ ಪ್ರಾಮಾಣಿಕತನ ಮತ್ತು ಗುರು ಹಿರಿಯರ ಬಗ್ಗೆ ಭಕ್ತಿ ಇಲ್ಲದೆ ಹೋದರೆ, ಅದರ ಬಗ್ಗೆ ಸಹಜವಾದ ನಿಷ್ಠೆ ಇಲ್ಲದೆ ಹೋದರೆ ಆ ಶಾಸ್ತ್ರ ನಮಗೆ ಅರ್ಥವೇ ಆಗೋದಿಲ್ಲ. ಯಸ್ಯ ದೇವೇ ತಥಾ ಗುರು ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾಶ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ವೇತಾಶ್ವತರ ಉಪನಿಷತ್ತು. ಯಾವ ವ್ಯಕ್ತಿಗೆ ಗುರುವಿನ ಪರಮಾತ್ಮನ ಬಗ್ಗೆ ಬಹಳ ಭಕ್ತಿ ಇದೆ, ಪರಮಾತ್ಮನಲ್ಲಿ ಭಕ್ತಿ ಅಷ್ಟೇ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ತಾರತಮ್ಯಕ್ಕನುಸಾರವಾಗಿ ಗುರುಗಳ ಬಗ್ಗೆ ಭಕ್ತಿ ಇದೆ, ಅವನಿಗೆ ಶಾಸ್ತ್ರದಲ್ಲಿ ಹೇಳಿರುವ ಅರ್ಥ ತಿಳಿಯುತ್ತದೆ. ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಒದ್ದಾಡ್ಕೊಂಡು ಈ ಶಾಸ್ತ್ರಕ್ಕೆ ಬಂದವರಿಗೆ ಅದೇನು ಅರ್ಥ ಆದೀತು ಶಾಸ್ತ್ರ? ಎಂಥ ಶೋಚನೀಯ ಪರಿಸ್ಥಿತಿ ಇವತ್ತು ನಮ್ಮದಿದೆ, ವಿಚಾರ ಮಾಡಿರಿ. ಎಲ್ಲರೂ ಹೀಗಿದ್ದಾರೆ ಅಂತಲ್ಲ. ಈಗ ನಾನು ಇದನ್ನು ಸಾರಾಸಗಟಾಗಿ ಮಾತಾಡಿಬಿಟ್ರೆ ಇವತ್ತು ಶಾಸ್ತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ದೊಡ್ಡ ದೊಡ್ಡ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ ನಾನು ಅವಮಾನ ಮಾಡಿದಂಗಾಗ್ತದೆ. ಹಾಗಲ್ಲ, ಕೆಲವರೆಲ್ಲ ಗುರುಗಳ ದೇವರ ಅನುಗ್ರಹದಿಂದ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಪರಮಾತ್ಮ ಅವ್ರ ಕಣ್ಣಿಂದ ಬಹಳ ದೊಡ್ಡ ಕೆಲಸ ತಗೊಂಡಿದ್ದಾನೆ. ನಾನು ಅದನ್ನು ಅಲ್ಲಗಲಿತಿಲ್ಲ. ಆದರೆ ನಾನು ಆಡ್ತಿರೋ ಮಾತೇನಿದೆ, ಇದೊಂದು ಆ್ಯಾವರೇಜ್ ಮಾತು, ಸರ್ವೇ ಸಾಧಾರಣವಾದ ಮಾತು. ಪರಮಾತ್ಮನಿಗೆ ಶಾಸ್ತ್ರವನ್ನು ಹೇಗೆ ಉಳಿಸ್ಬೇಕು ಅಂತ ಗೊತ್ತಿದೆ. ಅವನು ಅಂಥ ವ್ಯಕ್ತಿಗಳನ್ನ ತನ್ನ ಕೈಗೆ ತಗೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋತಾನೆ, ಇಲ್ಲ ಅಂತಲ್ಲ. ಆದರೆ ಅಷ್ಟು ದೊಡ್ಡ ದೊಡ್ಡ ಯೋಗ್ಯತೆ ಇದ್ದಂತಹ ವ್ಯಕ್ತಿಗಳು ಸಮಾಜದಲ್ಲಿ ಎಷ್ಟು ಜನ ಇದ್ದಾರೋ? ಕೆಲವರು ಅಥವಾ ಬಹುತೇಕ ಜನ ಬೇರೆ ಕೆಲಸ ಮಾಡಲಿಕ್ಕಾಗದೆ ಇಲ್ಲಿ ಬಂದಿದ್ದವರು ಇದ್ದಾರೆ. ಇದು ಶಾಸ್ತ್ರವನ್ನು ನಾವು ಪ್ರೀತಿಸಿ ಅದನ್ನು ಉಳಿಸಬೇಕು, ಅದು ನಮ್ಮ ಸ್ವಧರ್ಮ ಅಂತ ಭಾವನೆಯನ್ನು ಉಳಿಸ್ಕೊಳ್ಳದೆ ಇದ್ರೆ ಪರಿಣಾಮ ಇದೆ. ಇದು ನೋಡಿ ಹೇಗಿದೆ ಅಂತ ಪರಿಸ್ಥಿತಿ. ಸಮಾಜದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಶಾಸ್ತ್ರದಲ್ಲಿ ಓದೋರಿಗೂ ಮತ್ತೆ ಕೃಷಿ ಮಾಡೋರಿಗೂ ಇಬ್ಬರಿಗೂ ಸಮಸ್ಯೆ. ಸಮಾಜದಲ್ಲಿ ಸ್ಥಾನವಿಲ್ಲ, ಮಾನವಿಲ್ಲ, ಅದರಿಂದ ಅವ್ರಿಗೆ ಕನ್ಯಾ ಕೊಡೋರು ಇಲ್ಲ. ಅದರಿಂದ ಅವ್ರೇನು ಮಾಡ್ತಿದ್ದಾರೆ ಅಂತಂದ್ರೆ, ನಮಗೆ ಈ ಶಾಸ್ತ್ರವೂ ಬೇಡ, ಕೃಷಿ ಬೇಡ ಅಂತ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಶಾಸ್ತ್ರದ ಕ್ಷೇತ್ರ ಮತ್ತೆ ಕೃಷಿಯ ಕ್ಷೇತ್ರ ಇವತ್ತು ಬಡ ಆಗ್ತಿದೆ. ಇವೆಲ್ಲ ಆ ಸ್ವಧರ್ಮವನ್ನು ಪರಿತ್ಯಾಗ ಮಾಡಿದ್ರ ಫಲ. ವಿಶೇಷತಃ ಶಾಸ್ತ್ರ ಕ್ಷೇತ್ರಕ್ಕೆ ಎಂಥವ್ರ ಅಗತ್ಯ ಇದೆ ಅಂತಂದ್ರೆ, ನಿಸ್ಪೃಹರು, ಅತ್ಯಂತ ನಿಸ್ಪೃಹರು. ನಮಗೆ ಬೇರೆ ಏನೂ ಬೇಡ,
ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗ ವೇದ ಅಧ್ಯೇತವ್ಯ ಅಧ್ಯಾಪನೆಯಶ್ಚ. ಕೆಲಸ ಏನು ಬ್ರಾಹ್ಮಣಂದು ಅಂತಂದ್ರೆ ನಿಷ್ಕಾರಣಂ, ನಮಗೆ ಯಾವ ಸ್ವಾಮಿಗಳು ಬಂದು ಸಂಭಾವನೆ ಕೊಡ್ತಾರೆ ಅಂತಿಲ್ಲ, ಯಾವ ಸಂಘ ಸಂಸ್ಥೆಗಳು ನಮಗೇನು ಬಿರುದು ಕೊಡ್ತಾವೆ ಅಂತಿಲ್ಲ. ನಾವು ಪರಮಾತ್ಮನ ಪ್ರೀತಿಗಾಗಿ, ಈ ಭಾರತ ದೇಶದ ಸೇವೆಗಾಗಿ ಈ ಶಾಸ್ತ್ರ ಭಾರತೀಯ ಸೇವೆ ಮಾಡ್ತೇವೆ. ನಮಗೆ ಅಷ್ಟು ಸಾಕು. ಷಡಂಗಗಳನ್ನು 6 ಅಂಗಗಳಿಂದ ಸಮೇತವಾದ ವೇದವನ್ನು ಓದಿಸ್ತೀವಿ ಅನ್ನುವಂಥ ಕಮಿಟ್ಮೆಂಟ್ ಇದ್ದಂಥ ವ್ಯಕ್ತಿ ಇದಕ್ಕೆ ಬೇಕಾಗಿದೆ. ಬೇರೆ ದುರಾಸೆ ಇದ್ದವರು ಅವರಿಂದ ಅಪ್ರಾಮಾಣಿಕರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಮಾಜದ ಕಣ್ಣಿಗೆ ಮಣ್ಣೆರಚಬಹುದು, ಆದರೆ ನಿಜವಾದ ಸೇವೆ ಆಗಬೇಕಾದ್ರೆ, ಭಾರತದ ಸೇವೆ, ಭಾರತೀಯ ಸೇವೆ ಆಗಬೇಕಾದ್ರೆ, ಪರಮಾತ್ಮನ ಸೇವೆ ಆಗಬೇಕಾದ್ರೆ ಅದಕ್ಕೆ ಆ ಮಟ್ಟಿನ ಒಂದು ಕಾಳಜಿ ಮತ್ತು ಪ್ರಾಮಾಣಿಕತೆ ಬೇಕೇ ಆಗ್ತದೆ. ಈ ಕ್ಷೇತ್ರಕ್ಕಾಗಿ ಮತ್ತೆ ರಾಷ್ಟ್ರ ರಕ್ಷಣೆಯ ಕ್ಷೇತ್ರಕ್ಕಾಗಿ ಇಂಥವರ ಅತ್ಯಂತ ಪ್ರಾಮಾಣಿಕರಾದವರ ಅವಶ್ಯಕತೆ ಇದೆ. ನಿಮಗೆ ಎಲ್ಲರೂ ಗೊತ್ತಿರಬಹುದು, ನೀವು ಕೇಳಿರಬಹುದು. ಇವತ್ತು ಭಾರತೀಯ ಸೈನ್ಯ ಏನಿದೆಯಲ್ಲ, 8 ಲಕ್ಷ ಜನ ನಮ್ಮ ಮಿಲಿಟರಿಯಲ್ಲಿದ್ದಾರೆ. ಅಮೆರಿಕಾದಲ್ಲಿ ಸುಮಾರು 22 ಲಕ್ಷ ಜನ ಮಿಲಿಟರಿಯಲ್ಲಿದ್ದಾರೆ. ಚೈನಾದಲ್ಲಿ ಕೂಡ 20-24 ಲಕ್ಷ ಜನ ಮಿಲಿಟರಿಯಲ್ಲಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮಿಲಿಟರಿಯಲ್ಲಿ ಒಳ್ಳೆಯ ಸಂಬಳ ಎಷ್ಟು ಸಿಗ್ತದೋ ಬಿಡ್ತದೋ ಅದೆಲ್ಲ ಗೊತ್ತಿಲ್ಲ ನಮಗೆ. ಇವತ್ತು ಮಿಲಿಟರಿಯಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಂತ ನಾವು ಕೇಳಿ ಬಲ್ಲೆವು. ಆದ್ದರಿಂದ ಮಿಲಿಟರಿಯಲ್ಲಿ ಭಾರತೀಯ ಸೈನ್ಯಕ್ಕೆ ಸೇರಿರಿ, ಇದೊಂದು ಹೆಮ್ಮೆ, ದೇಶದ ಸೇವೆ ಮಾಡಿರಿ ಅಂತ ಅವ್ರ ಮೇಲಿನ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂತಂದ್ರೆ ದೇಶ ರಕ್ಷಣೆ, ರಾಷ್ಟ್ರ ರಕ್ಷಣೆ ಇದು ನಮ್ಮ ಕರ್ತವ್ಯ ಅಂತ ಭಾವನೆ ಇರುವ ಕ್ಷತ್ರಿಯರು ಕಡಿಮೆ ಆಗ್ತಿದ್ದಾರೆ. ಆ ಕ್ಷತ್ರಿಯರು ತಮ್ಮ ಸ್ವಧರ್ಮವನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ದೇಶದ ಗತಿ ಏನು? ಮಿಲಿಟ್ರಿಗೆ ಹೋಗೋರು ಯಾರು ಹೇಳ್ರಿ? ಕೃಷಿಗೆ ಬರೋರು ಯಾರು ಹೇಳ್ರಿ? ನಾನು ಆವಾಗ ಹೇಳಿದೆ, ಕೃಷಿದ್ದು ಹೇಳಿದೆ, ಶಾಸ್ತ್ರದ್ದು ಹೇಳಿದೆ. ಮಿಲಿಟ್ರಿಗೆ ಹೋಗೋರು ಯಾರು ಅಂತಂದರೆ ಬೇರೆ ಕೆಲಸವನ್ನು ಮಾಡ್ಲಿಕ್ಕೆ ಆಗದೇ ಇದ್ದವರು. ಈ ಕೆಲವು ಕಡೆ ಮಿಲಿಟ್ರಿಯಲ್ಲಿ ಈ ಪುಣೆಯ ಡೆಹ್ರಾಡ್ಯೂನಿನ ಅಕಾಡೆಮಿಗಳಲ್ಲಿ ಅಧ್ಯಯನ ಮಾಡೋರು ಇರ್ತಾರಲ್ಲ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗಳಲ್ಲಿ, ಅವರು ಬೇಕಾದಷ್ಟು ಬುದ್ಧಿವಂತರು, ಸಮರ್ಥರು ಇರ್ತಾರೆ, ಇಲ್ಲಂತಲ್ಲ. ಈ ತಳಹಂತದ ಸೈನಿಕರಾಗಿ ಕೆಲಸ ಮಾಡುವಂಥವ್ರು ಇರ್ತಾರಲ್ಲ, ಆ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ 2-3 ಜನ ಮಕ್ಕಳು, 3-4 ಜನ ಮಕ್ಕಳು, ಅವ್ರನ್ನ ಎಲ್ಲರಿಗೂ ಒಳ್ಳೆ ಶಿಕ್ಷಣ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಏನು ಮಾಡೋದು, ಏನಾದ್ರು ಮಾಡೋ ಮಿಲಿಟ್ರಿಗೆ ದಬ್ಬಿ ಬಿಡೋಣ, ಆ ಕಡೆ ಹೊಟ್ಟೆ ಹೊರ್ಕೋತಾನೆ ಅಂತ ಭಾವನೆ. ಅಂದರೆ ಮಿಲಿಟ್ರಿಗೆ ಸೇರಬೇಕು ಅಂತನ್ನೋದು ಅವರ ಪ್ರವೃತ್ತಿ ಅಲ್ಲ, ಸ್ವಧರ್ಮ ಅಲ್ಲ. ಅವ್ರನ್ನ ತೊಗೊಂಡೋಗಿ ವಿದ್ಯಾಪೀಠಕ್ಕೆ, ಒಬ್ಬನ ತೊಗೊಂಡೋಗಿ ವಿದ್ಯಾಪೀಠಕ್ಕೆ, ಮತ್ತೊಬ್ಬನ ತೊಗೊಂಡೋಗಿ ಮಿಲಿಟ್ರಿಗೆ ದಬ್ಬಿದರೆ ಅವ್ರು ಏನಲ್ಲಿ ಸೇವೆ ಮಾಡ್ಯಾರು? ದೇಶದ ಪರಿಸ್ಥಿತಿ ಕೆಡಲಿಕ್ಕೆ ಇವೆಲ್ಲ ಕಾರಣಗಳು. ಇವತ್ತು ಮಿಲಿಟರಿ ಪರಿಸ್ಥಿತಿನೂ ಅಷ್ಟೇ ಶೋಚನೀಯ. ಹಾಗೆ ಕೃಷಿ ಮತ್ತು ಶಾಸ್ತ್ರಗಳ ಪರಿಸ್ಥಿತಿಯು ಕೂಡ ಅಷ್ಟೇ ಶೋಚನೀಯ ಆಗಿದೆ. ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೋಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಕರ್ತವ್ಯಗಳ ಬಗ್ಗೆ ಗಮನ ಹರಿಸಬೇಕು. ಅದನ್ನು ಶಾಸ್ತ್ರದಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ. ಅಸಂತುಷ್ಟೋ ದ್ವಿಜೋ ನಷ್ಟಃ ಸಂತುಷ್ಟಶ್ಚ ಮಹೀಪತಿ ಅಂತ ಒಂದು ಸುಭಾಷಿತ. ಬ್ರಾಹ್ಮಣನಿಗೆ ಅತೃಪ್ತಿ ಅನ್ನೋದು ಯಾವತ್ತೂ ಇರಬಾರ್ದಂತೆ. ಸಂತುಷ್ಟೋ ಏನಕೇನಚಿತ ಅಂತ ಭಗವದ್ಗೀತಾ ಹೇಳ್ತದೆ. ಏನು ಸಿಕ್ತೋ ಅದ್ರಲ್ಲಿ ಸಂತೃಪ್ತಿಯಿಂದಿರಬೇಕು. ಅಂಥ ಬ್ರಾಹ್ಮಣರ ಅವಶ್ಯಕತೆ ಶಾಸ್ತ್ರಕ್ಕಿದೆ. ಇಲ್ಲದೆ ಹೋದರೆ ದುರಾಸೆ ಇದ್ದಂಥವ್ರು ಇಲ್ಲಿ ಬಂದುಬಿಟ್ರೆ ಅವರಿಗೆ ಸಿಗೋದಿಲ್ಲ. ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ. ಅವನು ಸಂಪಾದನೆ ಎಷ್ಟು ಮಾಡಬೇಕು ಅಂದರೆ, ಬ್ರಾಹ್ಮಣ ಆದವನು ಭಾಳ ಸಂಪಾದನೆ ಮಾಡಬಾರ್ದು. ಅವನಿಗೆ ಕಂಡಾಪಟ್ಟಿ ಆಸ್ತಿ ಮಾಡಿ ಆಸ್ತಿಗೆ ಒಡೆಯ ಅನಿಸ್ಕೊಳ್ಳುವಂಥ ಹಕ್ಕಿಲ್ಲ. ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ. ಇವತ್ತು ಶರೀರ ನಡೀಲಿಕ್ಕೆ, ನಾಳೆ ಶರೀರ ಬದುಕಿರ್ಲಿಕ್ಕೆ ಏನು ಬೇಕೋ ಅಷ್ಟನ್ನೇ ಆತ ಗಳಿಸಬೇಕು, ಹೆಚ್ಚಿನ ಕೂಡಿಡಬಾರ್ದು. ಸ್ವವೃತ್ತಿರು ನೀಚ ಸೇವನಂ. ಅವನೆಂದೂ ಕೂಡ ನೌಕರಿಗಳನ್ನು ಮಾಡಲೇಬಾರ್ದು. ನೌಕರಿಗಳು ಮಾಡಲಿಕ್ಕೆ ಅವನಿಗೆ ಅಧಿಕಾರ ಕೊಟ್ಟೇ ಇಲ್ಲ. ಇವತ್ತು ಬ್ರಾಹ್ಮಣರಾದವರು ನೌಕರಿಗಳನ್ನೇ ಮಾಡ್ತಿದ್ದಾರೆ. ಬಹುತೇಕ ಜನ ಶಾಸ್ತ್ರವನ್ನು ಬಿಟ್ಟಿದ್ದಾರೆ, ಕೃಷಿ ಬಿಟ್ಟಿದ್ದಾರೆ, ಹಳ್ಳಿಗಳನ್ನು ತೊರೆದಿದ್ದಾರೆ, ನೌಕರಿಗಳನ್ನೇ ಮಾಡ್ತಿದ್ದಾರಲ್ಲ. ಅದನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿದೆ. ನಾನು ಇನ್ನು ಹಿಂದೆ ಮಹಾಭಾರತ ನೋಡುವಾಗ ನಾವು ನೋಡಿದ್ವಿ. ಮತ್ತೆ ಈಗ ಅದನ್ನು ಒಂದು 2-3 ದಿವಸ ಹಿಂದೆ ಒಬ್ಬರ ಜೊತೆ ಚರ್ಚೆ ಮಾಡುವಾಗ ಈ ಕಥೆ ಉದಾಹರಣೆ ಕೊಟ್ಟೆ. ಎಷ್ಟು ನಿಸ್ಪೃಹನಾಗಿ ಬ್ರಾಹ್ಮಣ ಬದುಕಬೇಕು ಅಂತಂದ್ರೆ ಅದನ್ನು ಈ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದಂಥ ಬೃಹಸ್ಪತಿ ದ್ರೋಣನಾಗಿ ಹುಟ್ಟಿದಾಗ ತೋರಿಸಿದ್ದ. ಅದು ಹೇಗೆಂದ್ರೆ ಶಿಲೋಂಚ ವೃತ್ತಿ. ಈ ಶಿಲೋಂಚ ವೃತ್ತಿಯ ಕಥೆ ನಮ್ಮ ಸ್ನೇಹಿತರಿಗೊಬ್ಬರಿಗೆ ಹೇಳಿದಾಗ ಅವರು ದಿಗ್ಭ್ರಾಂತರಾಗಿ ಹೋದರು. ಇಷ್ಟು ನಿಸ್ಪೃಹರಾಗಿ ಬದುಕ್ತಾ ಇದ್ರ ಬ್ರಾಹ್ಮಣರು ಅಂತ. ಅದನ್ನು ನಿಮಗೆ ಗೊತ್ತಿದ್ದದೇ, ಬೇಕಾದ್ರೆ ಈಗ ಮತ್ತೊಂದ್ಸರಿ ಹೇಳ್ತೇನೆ ಅಷ್ಟೇ. ರೈತರು ಹೊಲದಲ್ಲಿ ಕಟಾವು ಮಾಡಿದ ಬಳಿಕ ಅಲ್ಲಿ ಏನು ತೆನೆಗಳು ಬಿದ್ದಿರ್ತಾವಲ್ಲ, ಅವುಗಳನ್ನು ಆರಿಸ್ಕೊಂಡು ತೊಗೊಂಡ್ಬರ್ಬೇಕು. ಅವರೆಲ್ಲ
ಚೀಲಗಳನ್ನು ಹೊಡೆದು ಗಾಡಿ ಸಾಗಿಸಿ ಮನೆಗೆ ತೊಗೊಂಡು ಹೋಗಿರ್ತಾರೆ, ಮಾರ್ಕೆಟಿಗೆ ಸಾಗಿಸಿ ಆಗಿರ್ತದೆ. ಕೆಲವು ತೆನೆಗಳು ಬಿದ್ದಿರ್ತಾವಲ್ಲ, ಇನ್ನು ಸಾಕು ಬಿಡೋ ಅಂತ ಬಿಟ್ಟದ್ದನ್ನ ಅವನ್ನ ತೊಗೊಂಡು ಬರಬೇಕು, ತಂದು ಅದನ್ನ ಹಿಟ್ಟು ಮಾಡಿ ಜೀವನ ಸಾಗಿಸ್ಬೇಕು. ತೆನೆಗಳನ್ನು ತೊಗೊಂಡ್ಬರೋದು ಒಂದು ದೃಷ್ಟಿಯಿಂದ ಪಾಪ ಅಂತ ಅನಿಸ್ತು ಕೆಲವರಿಗೆ. ಯಾಕಂದ್ರೆ ತೆನೆಗಳನ್ನು ಮರ್ತು ಹೋಗಿರ್ಬೋದು, ಅವರು ಮರ್ತು ಹೋದ ತೆನೆಗಳನ್ನ ಮತ್ತೆ ತೊಗೊಳ್ಳಿಕ್ಕೆ ಬರ್ಬೋದಲ್ಲ ಇನ್ನೊಂದ್ಸರಿ. ಹೊಲದಲ್ಲಿ ಒಂದೆರಡು ತೆನೆಗಳು ಬಿಟ್ಟು ಬಂದಿದ್ವಿ, ತೊಗೊಂಡ್ಬನ್ರಿ ಅಂತ ಮತ್ತೆ ತೆನೆ ತೊಗೊಂಡ್ಬರ್ಲಿಕ್ಕೆ ಹೋಗ್ಬೋದು ಹೊಲಕ್ಕೆ. ಆದ್ರಿಂದ ಇಡೀ ತೆನೆಗಳನ್ನ ಆಯುವ ಅಧಿಕಾರ ಇಲ್ಲ ಬ್ರಾಹ್ಮಣನಿಗೆ. ಅಲ್ಲಿ ಕಾಳು ಬಿದ್ದಿರ್ತಾವಲ್ಲ, ಇಲ್ಲೊಂದು ಅಲ್ಲೊಂದು ಇಲ್ಲೊಂದು, ನೀವು ಲೆಕ್ಕ ಹಾಕ್ರಿ, 1 ಎಕರೆ 2 ಎಕರೆ ಜಮೀನಲ್ಲಿ ಕಾಳು ಎಷ್ಟು ಬಿದ್ದಿರಬಹುದು. ಆ ಕಾಳುಗಳನ್ನ ಆಯ್ದು ತಂದು ಹಿಟ್ಟು ಮಾಡಿ ಬದುಕಬೇಕು. ತೆನೆಗಳನ್ನ ಆಯುವ ಅದಕ್ಕಿಂತಲೂ ಕಷ್ಟಕರವಾದ ಶಿಲೋಂಚ ವೃತ್ತಿ. ಯಾರ ಮನೆಗೂ ಭಿಕ್ಷೆಗಂತೂ ಹೋಗಲೇಬಾರದು. ಭಿಕ್ಷೆಗೆ ಹೋಗೋದು ಅವನಿಗೆ ಅದು ಉಚಿತ ಅಲ್ಲ. ಅಂದ್ರೆ ಅನಿವಾರ್ಯ ಆದಾಗ ಹೋಗ್ಬೋದು. ಯಾಕೆ ಭಿಕ್ಷೆಗೆ ಹೋಗಬಾರ್ದು ಅಂತಂದ್ರೆ, ನಿಮ್ಮ ಮನೆಗೆ ಒಬ್ಬ ಬ್ರಾಹ್ಮಣ ಭಿಕ್ಷೆಗೆ ಬಂದ್ರೆ ನೀವು ಆಹಾರಕ್ಕಾಗಿ ಇಟ್ಕೊಂಡ ಒಂದು ಪಾಲನ್ನು ಅವನಿಗೆ ಕೊಡಬೇಕು. ಅಂದ್ರೆ ನಿಮಗೆ ಒಂದು ಮಟ್ಟಿನ ಕೊರತೆ ಆಯ್ತು. ನಿಮಗೆ ಯಾಕೆ ಹಿಂಸೆ ಮಾಡಬೇಕು? ಇದು ಅತ್ಯುಚ್ಚ ತರಗತಿಯ ಅಪರಿಗ್ರಹ, ಅಹಿಂಸೆ. ತೆನೆಗಳನ್ನ ಅದು ಅಲ್ಲದೆ ಕಾಳುಗಳನ್ನ ಆಯ್ಕೆ ಮಾಡಿಕೊಂಡು ಬದುಕುತ್ತಿದ್ದಂತಹ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಇದ್ರು, ನಮ್ಮ ದೇಶದಲ್ಲಿದ್ರು. ದ್ರೋಣ ಅಂಥವರಲ್ಲಿ ಒಬ್ಬ. ಅವನು ಮದುವೆ ಆದಾಗ ಅವನಿಗಿಂತಹ ಪರಿಸ್ಥಿತಿ ಇತ್ತು. ನಾನು ಈ ಸಂಗತಿಯನ್ನು ಒಬ್ಬರ ಜೊತೆ ಮಾತಾಡಿದಾಗ ಅವ್ರಿಗೆ ಗಾಬರಿ ಆಯ್ತು. ಅಲ್ರಿ, ಇಷ್ಟು ಕಷ್ಟಪಟ್ಟು ಅವ್ರು ಮದುವೆ ಯಾಕಾದ್ರು ಅಂತ ಕೇಳಿದ್ರು ಅವರು. ನಾನು ಹೇಳಿದೆ, ಅವ್ರಿಗೇನು ಮದುವೆ ಆಗಬೇಕು ಅಂತ ಹಪಾಹಪಿ ಇರಲಿಲ್ಲ, ಮತ್ತು ಅವರೇನು ನಾವು ಕನ್ಯಾ ಕೊಡ್ರಿ ಅಂತ ಅಲ್ಲಿ ಓಡಾಡಿರಲಿಲ್ಲ, ಮತ್ತೆ ಯಾವ ಪತ್ರಿಕೆಯಲ್ಲಿ ಅವರೇನು ಅಡ್ವರ್ಟೈಸ್ಮೆಂಟ್ ಹಾಕಿರಲಿಲ್ಲ. ಇಂಥ ಗೋತ್ರ, ಇಂಥ ಎತ್ತರ, ಇಂಥ ಬಣ್ಣ, ಈ ವೃತ್ತಿಯ ವರನಿಗೊಂದು ಕನ್ಯಾ ಬೇಕಾಗಿದೆ ಅಂತ ಅವ್ರೇನು ಹಾಕಿರ್ಲಿಲ್ಲ. ಒಬ್ರು ಯಾರೋ ಕನ್ಯೆಯನ್ನು ಕೊಟ್ಟರು, ಕೃಪಿ ಅಂತ ಅವ್ರ ಹೆಸರು, ಇವ್ರು ಮಾಡ್ಕೊಂಡ್ರಷ್ಟೇ. ಇದಕ್ಕಾಗಿ ಕೃತ ತ್ರೇತಾ ದ್ವಾಪರ ಯುಗದಲ್ಲಿ ಮದುವೆ ಆಗೋದು ಕಡ್ಡಾಯ ಅಲ್ಲ. ಕೊಟ್ಟರು ಆದ್ರು ಅಷ್ಟೇ. ಆದ್ಮೇಲೂ ಕೂಡ ಅತ್ಯಂತ ಪ್ರಾಮಾಣಿಕರಾಗಿ ಬದುಕಿದ್ರು. ಕೊಡೋರಿಗೆ ಎಚ್ಚರ ಇರಬೇಕು. ಕೊಡುವ ಅಳಿಯ, ಮಗಳನ್ನು ತಗೊಳ್ಳುವ ಅಳಿಯ ಎಷ್ಟು ಮಟ್ಟಿನ ನಿಸ್ಪೃಹನಾಗಿದ್ದಾನೆ, ಅವನು ವಿರಕ್ತಿ ಅಂಥದ್ದು ಅನ್ನೋದನ್ನ ತಿಳ್ಕೊಂಡೇ ಕೊಡ್ಬೇಕು. ಇವರು ಅವರೇನು ಸೋಗ ಹಾಕಿ ಮದುವೆ ಮಾಡ್ಕೊಂಡಿದ್ದಿಲ್ಲಲ್ಲ. ಯಾಕೆ ಮದುವೆ ಆದ್ರು ಅಂದ್ರೆ ಸ್ವಧರ್ಮ ಅಂತ ಮದುವೆ ಆದ್ರೆ ಅಷ್ಟೇ. ಕೊಡೋರು ವಿಚಾರ ಮಾಡಬೇಕು ಅಂತ ಹೇಳಿದೆ ನಾನು ಅವರಿಗೆ. ಇದೆಲ್ಲ ಕೇಳಿ ಅವರಿಗೆ ಶಾಸ್ತ್ರದಲ್ಲಿ ಈ ಎಲ್ಲ ಸಂಗತಿಗಳಿವೆಯಾ ಅಂತ ಗಾಬರಿ ಆಯ್ತು. ಇದೆಲ್ಲ ನಾವು ಹೇಳಲಿಲ್ಲ ಜನರಿಗೆ. ಇಷ್ಟು ಕಷ್ಟಕರವಾದಂತಹ ವೃತ್ತಿಯನ್ನ ಆಶ್ರಯಿಸಿಕೊಂಡಿದ್ದಂಥವ್ರು ನಮ್ಮ ಜೀವನದಲ್ಲಿದ್ರು. ಶಿಲೋಂಚ ವೃತ್ತಿಯನ್ನ ಆಶ್ರಯಿಸಿಕೊಂಡಿದ್ದಂಥವ್ರು ನಮ್ಮ ಜೀವಮಾನದಲ್ಲಿದ್ರು, ನಮ್ಮ ಸುತ್ತಮುತ್ತಲೇ ಇದ್ರು. ಅವನ ಕರ್ತವ್ಯ ಏನು ಅಂತಂದ್ರೆ, ತಾನು ಓದಬೇಕು, ಇನ್ನೊಬ್ರಿಗೆ ಓದಿಸ್ಬೇಕು, ತಾನು ಯಜ್ಞ ಮಾಡಬೇಕು, ಇನ್ನೊಬ್ರಿಗೆ ಮಾಡಿಸ್ಬೇಕು, ತಾನು ದಾನ ಕೊಡಬೇಕು, ಇನ್ನೊಬ್ರ ಕಡೆಯಿಂದ ದಾನ ತಗೊಳ್ಬೇಕು. ಈ 6 ಕರ್ತವ್ಯಗಳಿದೆಯಲ್ಲ, 6ರಲ್ಲಿ ಮೊದಲನೇ 3 ಮಾತ್ರ ಕಡ್ಡಾಯ, ಎರಡನೇ 3 ಏನು ಕಡ್ಡಾಯ ಅಲ್ಲ. ಅಂದ್ರೆ ತಾನು ಓದಬೇಕು, ಇದು ಓದೋದು ಯಾವತ್ತೂ ಕಡ್ಡಾಯ. ಇನ್ನೊಬ್ರಿಗೆ ಪಾಠ ಹೇಳಬೇಕಾದ್ದು ಕಡ್ಡಾಯ ಅಲ್ಲ. ಅಂದ್ರೆ ಯಾರು ಬಂದ್ರೆ ಪಾಠ ಹೇಳಬೇಕಿಲ್ಲ ಅಂತಲ್ಲ. ಒಂದ್ ವೇಳೆ ಯಾರು ಬರಲಿಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಹೇಳದೆ ಇದ್ರೆ ಕರ್ತವ್ಯಚ್ಯುತಿ ಏನಿಲ್ಲ. ತಾನು ಯಜ್ಞ ಮಾಡಲೇಬೇಕು, ನಿತ್ಯ ಅಗ್ನಿಹೋತ್ರ, ಉಪಾಸನ, ವೈಶ್ವದೇವ ಮೊದಲಾದನ್ನು ಮಾಡಲೇಬೇಕು. ಇನ್ನೊಬ್ಬರಿಗೆ ಪೌರೋಹಿತ್ಯ ಮಾಡಿಸೋದು ಕಡ್ಡಾಯ ಅಲ್ಲ. ಆದ್ರೆ ಕೇಳಿದಾಗ ಪೌರೋಹಿತ್ಯಕ್ಕೆ ಬಂದ್ರಿ ಅಂತ ಕೇಳಿದಾಗ ಮಾಡಬೇಕು. ನಿಮಗೆ ಒಂದೆರಡು ಉದಾಹರಣೆಗಳು ಹೇಳ್ತೇನೆ. ಇಲ್ಲಿ ರಾಯಚೂರು ಜಿಲ್ಲೆ ಕೊಪ್ಪಳ, ಬಂಡಿ ಮೊದಲಾದ ಊರುಗಳಿವೆ. ಅಲ್ಲಿ ಕೆಲವು ಸ್ನೇಹಿತರಿದ್ದಾರೆ. ಆ ಸ್ನೇಹಿತರು ಹೇಳಿದಂಥ ಕೆಲವು ಘಟನೆಗಳನ್ನು, ಒಂದು ಘಟನೆ ನಿಮ್ಗೆ ಹೇಳ್ತೇನೆ. ಅಲ್ಲೊಬ್ರು ಯಾರೋ ಆಚಾರ್ಯ ಇದ್ರು. ಆ ಆಚಾರ್ಯ ಶ್ರಾದ್ದ ಮಾಡಿಸ್ಲಿಕ್ಕೆ ಅಂತ ಹೇಳಿ 8-10 ಕಿಲೋಮೀಟರ್ ದೂರದ ಹಳ್ಳಿಗಳಿಗೆಲ್ಲ ಹೋಗ್ತಿದ್ರು ಅಂತ. ಅವ್ರ ಮನೆ ಒಳಗೆ ಅವ್ರ ಮಕ್ಕಳು, ಅವ್ರ ಸೋದರಳಿ ಅಂದ್ರು. ಅವರೆಲ್ಲ, ಯಾಕೆ ಅಷ್ಟು ದೂರ ಹೋಗಿ ಒದ್ದಾಡ್ತಿ, ನಿನ್ಗೇನಾಗೋದಿದೆ, ಸುಮ್ಮನೆ ಇರಬಾರ್ದೆ ಮನೆಯಲ್ಲಿ ಅಂತ ಬೈತಿದ್ರಂತ. ಅವ್ರೇನು ಉತ್ತರ ಕೊಡ್ತಿದ್ದು ಅಂದ್ರೆ, ನನಗೆ 1-2 ರೂಪಾಯಿ ಲೋಭ ಇಲ್ಲ ಆ ಕಾಲದಲ್ಲಿದ. ಎಷ್ಟು ನಿಮಗೂ ಎಲ್ಲ ಗೊತ್ತು, ಒಂದು ಶ್ರಾದ್ದ ಮಾಡಿಸಿದ ಬ್ರಾಹ್ಮಣನಿಗೆ ಎಷ್ಟು ಕೊಡ್ತಿದ್ರು ಆಗಿನ ಕಾಲಕ್ಕೆ. ನನಗೆ ದುಡ್ಡಿನ ಲೋಭ ಇಲ್ಲ. ಹೋಗ್ಲಿ 1-2 ರೂಪಾಯಿ ಬಿಡಲಿ, 5-10 ರೂಪಾಯಿ ಕೊಟ್ಟರು ಕೂಡ ಅದೇನು ವರ್ತ ಅಲ್ಲ. ಧರ್ಮ ಕಾರ್ಯ ನಿಲ್ಬಾರ್ದು ಅಂತ ಹೋಗ್ತೀನೋ. ಎಂಥ ಕಳ್ಕಳಿ. ಈಗಿನ ಕಾಲದ ಬ್ರಾಹ್ಮಣರಿಗೆ ಕೈ ತುಂಬ ದಕ್ಷಿಣ ಸಿಗ್ತಿವೆ, ಶಾಲು ಸಂಭಾವನೆಗಳು ಸಿಗ್ತಿವೆ, ಬೆಳ್ಳಿ ಪಾತ್ರೆಗಳು ಸಿಗ್ತಿವೆ. ಆ ಕಾಲದಲ್ಲಿ ಧರ್ಮ ನಿಲ್ಬಾರ್ದು ಅಂತ ಹೋಗ್ತಿದ್ದೀನಿ ಅಂತಿದ್ರಂತವ್ರು. ನಾವು ಬರ್ತೀನಿ ಅಂತ ಹೇಳಿ ಕೈ ಕೊಡೋ ಬ್ರಾಹ್ಮಣರು ಈಗಿದ್ದಾರೆ. ಆಗಿನ ಕಾಲದಲ್ಲಿ ಧರ್ಮ ನಿಲ್ಲಬಾರ್ದು ಅಂತ ಹೇಳಿ 1 ರೂಪಾಯಿ 2 ರೂಪಾಯಿ ದಕ್ಷಿಣ ಕೊಟ್ಟರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ 8-10 ಕಿಲೋಮೀಟರ್ 5-6 ಕಿಲೋಮೀಟರ್ ದೂರದ ಊರುಗಳಿಗೆ ಹೋಗಿ ಶ್ರಾದ್ದ ಮಾಡಿಸಿ ಬರ್ತಿದ್ರಂತೆ.
ಇದನ್ನು ನಮ್ಮ ಸ್ನೇಹಿತರು ನೋಡಿದವರು ಹೇಳಿದ್ದಾರೆ. ದಾನ ಕೊಡೋದು ಕಡ್ಡಾಯ, ದಾನ ತಗೊಳ್ಳೋದು ಕಡ್ಡಾಯ ಅಲ್ಲ. ಬೇಡ ಅಂದ್ರೆ ಬಿಡಬಹುದು, ಬಿಟ್ಟರೆ ಬಹಳ ಶ್ರೇಷ್ಠ. ಎಷ್ಟು ಅದ್ಭುತವಾದಂಥ ಒಂದು ಜೀವನ ಪದ್ಧತಿ ಯಾವಾಗಿತ್ತು, ನಾವೀಗ ಎಲ್ಲಿದ್ದೀವಿ ಅದನ್ನೆಲ್ಲ ನೋಡ್ಬೇಕಲ್ಲ. ಅವನ ಕೆಲಸ ಏನಂತಂದ್ರೆ ಶ್ರುತೇನ ಶ್ರೋತ್ರಿಯೋ ಭವತಿ. ಬ್ರಾಹ್ಮಣನ ಶ್ರೋತ್ರಿಯ ಅಂತ ಯಾವಾಗ ಕರಿಬೇಕು ಅಂತಂದ್ರೆ ಶ್ರುತೇನ ಓದಿದ್ರೆ ಆತ ಶ್ರೋತ್ರಿಯ, ಶ್ರವಣ ಮಾಡಿದ್ರೆ. ಶ್ರವಣ ಮಾಡದೇ ಇದ್ರೆ ಆತ ಶ್ರೋತ್ರಿಯನೇ ಅಲ್ಲ. ಯಹ ಅರ್ಥೇ ಶುಚಿ ಸಶುಚಿ ನಮೃದ್ವಾರಿ ಶುಚಿ. ಕೆಲವು ಧರ್ಮಶಾಸ್ತ್ರಗಳ, ಸ್ಮೃತಿಗಳ ಮತ್ತು ಸುಭಾಷಿತಗಳ ಮಾತು. ಶೌಚ, ಸ್ವಚ್ಛತೆ ಅಂದ್ರೆ ಏನು ಅಂತಂದ್ರೆ ಅರ್ಥೇ ಶುಚಿ, ಅರ್ಥ ಸಂಪಾದನೆಯ ಬಗ್ಗೆ ಮತ್ತು ದುಡ್ಡನ್ನು ಸಂಪಾದನೆ ಮಾಡೋದ್ರ ಬಗ್ಗೆ ಮತ್ತು ದುಡ್ಡನ್ನು ಖರ್ಚು ಮಾಡೋದ್ರ ಬಗ್ಗೆ ನಾವೇನು ಪ್ರಾಮಾಣಿಕತೆಯನ್ನು ತೋರಿಸ್ತೀವಲ್ಲ ಅದೇ ನಿಜವಾದ ಶೌಚ. ಬೇಕಾದಷ್ಟು ಮೈಗೆಲ್ಲ ಮಣ್ಣು ಸಗಣಿ ಹಚ್ಚಿಕೊಂಡು 108 ಕೊಡ ನೀರು ಮೈ ಮೇಲೆ ಹೊಯ್ಕೊಂಡ್ರು ಅದೇನು ಮಡಿಯಲ್ಲ. ಅರ್ಥದ ಬಗ್ಗೆ, ಅರ್ಥ ಸಂಪಾದನೆಯ ಬಗ್ಗೆ ಮತ್ತು ಅರ್ಥದ ಖರ್ಚಿನ ಬಗ್ಗೆ ನಾವು ತೋರಿಸುವ ಪ್ರಾಮಾಣಿಕತೆ ಏನಿದೆ ಅದೇ ನಿಜವಾದ ಶೌಚ. ಅಗ್ನಿಹೋತ್ರ ಫಲಾವೇದಾಹ, ಅವನು ವೇದಾಧ್ಯಯನದ ಫಲ ಏನು ಅಂತಂದ್ರೆ ಅಗ್ನಿಹೋತ್ರ ಉಪಾಸನೆಗಳನ್ನು ಮಾಡುವುದೇ ಅದ್ರ ಫಲ, ಒಂದು ಕರ್ತವ್ಯ. ಅದನ್ನು ಏನೂ ಬಿಡುವಂತಿಲ್ಲ. ಎಂದೂ ಬ್ರಾಹ್ಮಣ ರಾಜಕೀಯ ಮಾಡುವಂಗಿಲ್ಲ. ನಿಮಗೆ ಇದು ಚಾಣಕ್ಯನ ಕಥೆಯಲ್ಲಿ ಕೇಳಿ ಗೊತ್ತು. ಚಾಣಕ್ಯ ಬಹಳ ನಿಸ್ಪೃಹನಾದಂಥ ಬ್ರಾಹ್ಮಣ ಆಗಿದ್ದ. ಅವನು ಈ ಚಂದ್ರಗುಪ್ತ ಮೌರ್ಯನಿಗೆ ಗುರುವಾದವನು ಹೇಗಿರ್ತಿದ್ದ ಅಂತಂದ್ರೆ ಅರಮನೆಯಲ್ಲಿ ಇರ್ತಿರ್ಲಿಲ್ಲ ಅಂತ. ಅವನು ಅರಮನೆಯಿಂದ ಹೊರಗೆ, ಊರಿನ ಹೊರಗೆ ಒಂದು ಗುಡಿಸಲು ಇರ್ತಿತ್ತು, ಅಲ್ಲೇ ಇರ್ತಿದ್ದ. ಆದರೆ ಆ ನವನಂದರ ದುರಾಡಳಿತವನ್ನು ತೊಲಗಿಸ್ಲಿಕ್ಕಾಗಿ ತನಗೆ ಶಕ್ತಿ ಇದ್ದಂಥ ಎಲ್ಲ ಪ್ರಯತ್ನ ಮಾಡಿದ. ಈ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದ. ಇವನು ಗುಡಿಸಲು ಮಾತ್ರ ಹೊರಗೆ ಇತ್ತು ಅಂತಿದೆ. ಇಂಥ ರಾಜಗುರು, ಇಷ್ಟು ನಿಸ್ಪೃಹನಾದಂಥ ರಾಜಗುರು, ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದ್ದಂಥ ರಾಜಗುರು. ಬ್ರಾಹ್ಮಣ ತನ್ನ ಕುಟುಂಬವನ್ನು ಬೇಕಾಬಿಟ್ಟಿ ಬೆಳೆಸಿ ಆ ಕುಟುಂಬದ ರಕ್ಷಣೆಗಾಗಿ ಒದ್ದಾಡುವಂತಿಲ್ಲ. ಇವೆಲ್ಲ ಕೆಲವು ಮಾತುಗಳು ಬಹಳ ಆಶ್ಚರ್ಯ ಅನಿಸ್ಬೋದು. ಇವತ್ತು ನಮ್ಮಲ್ಲಿ ಏನು ಹೇಳ್ತಾರಂತಂದ್ರೆ ಈ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ಕೋಬಾರ್ದು, ದೇವರು ಎಷ್ಟು ಮಕ್ಕಳನ್ನ ಕೊಟ್ಟಿರ್ತಾನೆ ಅದನ್ನ ಮಕ್ಕಳನ್ನ ಹಡಿತಾನೆ ಹೋಗಬೇಕು ಅಂತ ಹೇಳೋರಿದ್ದಾರೆ. ಒಂದು ಮಾತು ಸದಾಚಾರ ಸ್ಮೃತಿಯ ಟಿಪ್ಪಣಿಗಳಲ್ಲಿ, ಆಚಾರ್ಯರ ಸದಾಚಾರ ಸ್ಮೃತಿ ಏನಿದೆಯಲ್ಲ ಅದಕ್ಕೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಮತ್ತು ವೈಶ್ವನಾಥಿ ನಾರಾಯಣ ಆಚಾರ್ಯರ ಟಿಪ್ಪಣಿ ಅಂತ ಕೆಲವು ಟಿಪ್ಪಣಿಗಳಿವೆ. ಆ ಸದಾಚಾರ ಸ್ಮೃತಿಯ ಪ್ರಾಯ ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ಬಿದರಹಳ್ಳಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಒಂದು ಮಾತಿದೆ. ವಿವಾಹಿತನಾದ ಬ್ರಾಹ್ಮಣನಿಗೆ ಒಂದು ಸಂತಾನ ಕಡ್ಡಾಯ, ಒಂದು ಸಂತಾನ ಆಗಬೇಕು, ಮುಂದಿನ ಸಂತಾನಗಳು ಕಡ್ಡಾಯ ಅಲ್ಲ. ಈ ಮಾತುಗಳು ಶಾಸ್ತ್ರದಲ್ಲಿದ್ದು ನನಗೆ ಅದನ್ನು ಓದಿದಾಗ ಆಶ್ಚರ್ಯ ಆಯಿತು. ಕಡ್ಡಾಯ ಅಲ್ಲ ಅಂತ ಅಲ್ಲಿ ಮಾತಿದೆ ಆ ಟಿಪ್ಪಣಿಯಲ್ಲಿ. ಪುರಾಣದ ಒಂದು ಶ್ಲೋಕವನ್ನು ಉದಾಹರಣೆ ಕೊಡ್ತಾರೆ. ನಾವು ಮಾತ್ರ ಅಂಥದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಕುಟುಂಬವನ್ನು ಬೇಕಾಬಿಟ್ಟು ಬೆಳೆಸ್ತೇವೆ, ಮತ್ತೆ ಆ ಕುಟುಂಬಕ್ಕಾಗಿ ಆಡಬಾರದು ನಾಟಕಗಳನ್ನ ಆಡ್ತೇವೆ. ಇದನ್ನು ಭಾಗವತ ತಮಾಷೆ ಮಾಡಿದೆ. ಔಪಸ್ಥ ಜೈಷ್ಯ ಕಾರ್ಪಣ್ಯಾತ್ ಗೃಹಪಾಲಾಯತೆ ನರಹ. ಮನುಷ್ಯ ಅವನು ಗೃಹಪಾಲನಂತೆ ಆಗಿಬಿಡ್ತಾನಂತೆ. ಗೃಹಪಾಲ ಅಂದ್ರೆ ನಾಯಿ ಅಂತ ಬದುಕ್ತಾ ಇದ್ದಾನೆ ಮನುಷ್ಯ. ಯಾಕೆಂತಂದ್ರೆ ಅವನಿಗೆ ಎರಡರ ಬಗ್ಗೆ ಅತ್ಯಂತ ಒಂದು ಲಾಲಸೆ. ಯಾವೆರಡು ಅಂದ್ರೆ ಒಂದು ನಾಲಿಗೆ, ಮತ್ತೊಂದು ಸಂತಾನ ಉತ್ಪಾದನೆ ಮಾಡುವಂಥ ಇಂದ್ರಿಯ. ಇವೆರಡರ ಬಗ್ಗೆ ಅವನಿಗೊಂದು ಚಪಲ. ಈ ಚಪಲದಿಂದಾಗಿ ಯಾರ್ಯಾರ್ದೋ ಸೇವಾ ಮಾಡ್ತಾನೆ, ಯಾವ್ಯಾವುದೋ ಮಾಡಬಾರ್ದು ವೃತ್ತಿಗಳನ್ನೆಲ್ಲ ಮಾಡ್ತಾನೆ. ನಾಯಿ ಒಂದು ತುತ್ತಿನ ಅನ್ನಕ್ಕಾಗಿ ಯಜಮಾನನ ಮನೆ ಮುಂದೆ ಹಗಲು ರಾತ್ರಿ ಕಾಯ್ದು ಬಾಲ ಅಲ್ಲಾಡಿಸಿ ತನ್ನ ಮರ್ಯಾದೆಯನ್ನೆಲ್ಲ ಬಿಟ್ಟು ಹೇಗೆ ಬದುಕ್ತದೋ ಹಾಗೆ ನಾಲಿಗೆ ಚಾಪಲಕ್ಕಾಗಿ ಮತ್ತು ಸಂತಾನೋತ್ಪಾದನದ ಇಂದ್ರಿಯ ಚಾಪಲಕ್ಕಾಗಿ ಮನುಷ್ಯ ನಾಯಿ ಅಂತ ಬದುಕ್ತಾ ಇದ್ದಾನೆ ಅಂತ ಅಪಹಾಸ್ಯ ಮಾಡಿದೆ ಭಾಗವತ ನಮ್ಮನ್ನ. ಈ ಎಲ್ಲ ಗುಣಗಳನ್ನು ದೂರ ಇಟ್ಟು ನಿಸ್ಪೃಹವಾದ ಜೀವನ ನಡೆಸಬೇಕು. ಅದೇನು ಹೇಳಿದೆ ಅಂತಂದ್ರೆ ಸಮ್ಮಾನಾತ್ ಬ್ರಾಹ್ಮಣೋ ನಿತ್ಯ ಮುದ್ವಿಜೇತ ವಿಷಾದಿವ ಆಕಾಂಕ್ಷೆಯದ ಅವಮಾನಸ್ಯ ಅಮೃತಸ್ಯೇವ ಸರ್ವದಾ. ಬ್ರಾಹ್ಮಣ ಯಾವತ್ತೂ ಕೂಡ ಸನ್ಮಾನಕ್ಕಾಗಿ ಅಪೇಕ್ಷೆ ಪಡಬಾರದು. ನಮ್ಗೆ ಯಾರೋ ಗುರುಗಳು, ಸ್ವಾಮಿಗಳು, ಸಂಘ ಸಂಸ್ಥೆಗಳು, ಮಠಗಳಿಂದ ಸನ್ಮಾನ ಮಾಡ್ತಾರೆ ಅಂತ ಎಂದೂ ಅಪೇಕ್ಷೆ ಪಡಬಾರ್ದು. ಸನ್ಮಾನ ಯಾರು ಮಾಡ್ತಾರೆ ಅಂದ್ರೆ ಓಡಿ ಹೋಗಿಬಿಡ್ಬೇಕಂತ. ಉದ್ವಿಜೇತ ವಿಷಾದಿವ, ಬರ್ರಿ ನಿಮಗೊಂದು ಲೋಟ ಕಾಫಿ ಕೊಡ್ತೀವಿ ಅಂದ್ರೆ ಅವ್ರ ಮನೆಗೆ ಹೋಗ್ತೇವೆ. ನಾವು ಒಂದು ಲೋಟ ಪಾನಕ ಕೊಡ್ತೀವಿ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಹೋಗ್ತೇವೆ. ನಮ್ಮ ಮನೆಗೆ ಬರ್ರಿ ಒಂದು ಲೋಟ ವಿಷ ಕೊಡ್ತೀವಿ ಅಂದ್ರೆ ಯಾರು ಹೋಗ್ತೀವ? ಹಾಗೆ ವಿಷ ನೋಡಿದ್ರೆ ಹೇಗೆ ಹೆದರ್ತೀವೋ ಹಾಗೆ ಸನ್ಮಾನ ಮಾಡ್ತೀವಿ. ನಿಮಗೆ ಬರ್ರಿ, ನಿಮಗೇನೋ ಒಂದು ಪಂಡಿತ ಪ್ರಕಾಂಡ ಅಂತ ಹೇಳಿಯೋ
ಅಥವಾ ವಿದ್ಯಾವಾರಿಧಿ ಅಂತ ಹೇಳಿ ನಿಮ್ಗೆ ಸನ್ಮಾನ ಕೊಡ್ತೀವಿ ಮಾಡ್ತೀವಿ ಬರ್ರಿ ಅಂತ ಯಾರು ಸಂಘ ಸಂಸ್ಥೆಗಳು ಕರೆದ್ರೆ, ಯಾರು ಸ್ವಾಮಿಗಳು ಕರೆದ್ರೆ ಬರೋಲ್ಲ, ದಯಮಾಡಿ ನಮ್ಮನ್ನು ಕರಿಬೇಡ್ರಿ ಅಂತ ಹೇಳಬೇಕು. ಆ ಮಟ್ಟಿನ ನಿಸ್ಪೃಹತೆ ಬೇಕು. ಆಕಾಂಕ್ಷೆಯ ಅವಮಾನಸ್ಯ, ನಮಗೆ ಸಮಾಜ ಯಾವ ರೀತಿಯಾದ ಸನ್ಮಾನವನ್ನು ಮಾಡೋದು ಬೇಡ, ನಾವು ಅನಾಮಧೇಯರಾಗಿದ್ದುಕೊಂಡು ನಮ್ಮ ಸೇವೆ ನಾವು ಮಾಡ್ತಿರ್ತೀವಿ ಅನ್ನುವಂಥ ನಿಸ್ಪೃಹ ಮನೋಭಾವ, ಇದನ್ನು ಬ್ರಾಹ್ಮಣ ಅಪೇಕ್ಷೆ ಪಡಬೇಕು. ಹೇಗೆಂದ್ರೆ ಅಮೃತ ಸೇವ, ಇದೇ ಅವನಿಗೆ ಅಮೃತ. ಸನ್ಮಾನ ಯಾವತ್ತೂ ಕೂಡ ಬ್ರಾಹ್ಮಣನಿಗೆ ಒಂದು ಸ್ಲೋ ಪಾಯ್ಸನ್ ಇದ್ದಂತೆ ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡಿದೆ. ಅಂಥವರು ಮುಂದುವರಿಬೇಕು. ಅಂಥವ್ರ ಅವಶ್ಯಕತೆ ಶಾಸ್ತ್ರಕ್ಕಿದೆ. ಇಲ್ಲಿ ಈ ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಶ್ಲೋಕ, ಆಸ್ಫೋಟಯಂತಿ ಪಿತರಃ ಪ್ರಣೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಃ ಸಂತಾರಯಿಷ್ಯತಿ. ಈ ನಮಗೆ ಮಕ್ಕಳು, ಮೊಮ್ಮಕ್ಕಳು, ಗಿರಿಮಕ್ಕಳು ಹೀಗೆಲ್ಲ ಹುಟ್ಟಿದಾಗ ಆ ಸ್ವರ್ಗಲೋಕದಲ್ಲಿ ಪಿತೃದೇವತೆಗಳು ಅಂತಿರ್ತಾರಲ್ಲ, ಪಿತೃದೇವತೆಗಳಾಯಿತು ಅಥವಾ ನಮ್ಮ ಅಜ್ಜ ಮುತ್ತಜ್ಜ ಇಂಥವರೆಲ್ಲ, ಅವರು ಭಾರಿ ಸಂತೋಷ ಪಡ್ತಾರಂತೆ ಒಂದು ಮಗು ಹುಟ್ಟಿದ ಕೂಡಲೇ. ಆಸ್ಫೋಟಯಂತಿ ಪಿತರಃ, ತೊಡೆ ತಟ್ಟಿ ತೋಳು ತಟ್ಟಿ ಖುಷಿ ಪಡ್ತಾರಂತೆ ಪಿತೃಗಳು. ಪ್ರಣೃತ್ಯಂತಿ ಪಿತಾಮಹಾಃ, ಪಿತಾಮಹರಾದವ್ರು ಕುಣಿದಾಡ್ತಾರಂತೆ. ಏನು ಕಾರಣ ಅಂದರೆ ವೈಷ್ಣವೋಸ್ಮತ್ ಕುಲೇ ಜಾತಃ, ಒಬ್ಬ ಭಗವದ್ಭಕ್ತ ನಮ್ಮ ಕುಲದಲ್ಲಿ ಹುಟ್ಟಿದ, ಈತ ನಿಸ್ಪೃಹನಾಗಿ ಶಾಸ್ತ್ರ ಸೇವೆ ಮಾಡಿ ನಮ್ಮನ್ನು ಮೇಲೆ ಎತ್ತುತ್ತಾನೆ ಅಂತ ಸಂತೋಷ ಪಡ್ತಾರಂತೆ. ನಾವು ಅವ್ರ ನಿರೀಕ್ಷೆಗೆ ತಕ್ಕಂತೆ ಬದುಕದೆ ಹೋದರೆ ಅವರು ಏನು ಮಾಡ್ಯಾರ ಆ ಪಿತೃಗಳು, ಪಿತಾಮಹರು? ಇಷ್ಟು ನಿಸ್ಪೃಹರಾಗಿ ಶಾಸ್ತ್ರದ ಸೇವೆ ಮಾಡುವಂಥ ನಿಷ್ಕಾರಣಂ ಷಡಂಗಃ ವೇದ ಅಧ್ಯೇತವ್ಯ ಅಧ್ಯಾಪನೀಯಶ್ಚ. ಯಾವ ಸನ್ಮಾನದ ಅಪೇಕ್ಷೆ ಇಲ್ಲದೆ, ಯಾವ ಧನದ ಅಪೇಕ್ಷೆ ಇಲ್ಲದೆ ಷಡಂಗ ವೇದಗಳನ್ನು, ಷಡಂಗ ಸಮೇತವಾದ ವೇದವನ್ನು ಮತ್ತೆ ಉಳಿದ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂಥ ವ್ಯಕ್ತಿಗಳ ಅವಶ್ಯಕತೆ ಇದೆ ಶಾಸ್ತ್ರಕ್ಕೆ. ಅಂಥವರು ಶಾಸ್ತ್ರದಲ್ಲಿ ಹುಟ್ಟಿ ಬರಬೇಕು. ಅದಕ್ಕಾಗಿ ಒಂದು ಪ್ರಯತ್ನ ಬೇಕಲ್ಲ. ಸುಮ್ಮನೆ ಎಲ್ಲಿಂದರೆ ಏನಾದ್ರು ಯಾವ್ದಾದ್ರು ಒಂದು ಮನೆ ಕಟ್ಟಬೇಕಾದ್ರೆ, ಒಂದು ದೊಡ್ಡ ಕಟ್ಟಡ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ಇದೆ. ಯಾವುದೇ ಶ್ರಮ ಇಲ್ಲದೇ ಏನೂ ವ್ಯಕ್ತಿಗಳು ತಯಾರಾಗೋದಿಲ್ಲಲ್ಲ. ಅಂಥವ್ರನ್ನ ಬೆಳೆಸಬೇಕಾದ್ರೆ ಅವ್ರಿಗೊಂದು ಪ್ರೋತ್ಸಾಹ ಬೇಕು. ಅದಕ್ಕಾಗಿ ಈ ಎಲ್ಲ ಪ್ರಯತ್ನಗಳು. ಇದನ್ನೆಲ್ಲ ಆ ಕಾಲದಲ್ಲಿ ಗುರುತಿಸಿ ಅದಕ್ಕಾಗಿ ಅವರೊಂದು ಪ್ರಯತ್ನ ಪಟ್ಟರು. ಆ ಪ್ರಯತ್ನ ಪಟ್ಟರು, ಅದನ್ನು ನಾವೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟರು. ಇದು ಈ ವರ್ಣ ವ್ಯವಸ್ಥೆ ಅಂತ ದೈಹಿಕ ಮತ್ತು ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಎರಡು ಅಂತ ನಾನು ಹಿಂದೆ ಹರಿಕಥಾಮೃತ ಹೇಳುವಾಗ ಹೇಳಿದ್ದೆ. ಈಗ ನಾವು ಹುಟ್ಟಿನಿಂದ ಬ್ರಾಹ್ಮಣರು, ಹುಟ್ಟಿನಿಂದ ಕ್ಷತ್ರಿಯ, ಹುಟ್ಟಿನಿಂದ ವೈಶ್ಯ, ಹುಟ್ಟಿನಿಂದ ಶೂದ್ರರು ಅಂತಿದ್ದೇವೆ. ಇದಷ್ಟೇ ಅಲ್ಲ, ಕೆಲವು ಕಡೆ ಹೊರನೋಟಕ್ಕೆ ಒಬ್ಬ ಮನುಷ್ಯ ಬ್ರಾಹ್ಮಣ ಅಲ್ಲದೇ ಇರಬಹುದು, ಅವನಿಗೆ ಜನಿವಾರ ಇಲ್ಲದೇ ಇರಬಹುದು, ಅವನಿಗೆ ಜುಟ್ಟು ಇಲ್ಲದೇ ಇರಬಹುದು. ಆದರೆ ಸ್ವರೂಪತಃ ತತ್ವಜ್ಞಾನ, ಭಕ್ತಿ, ವೈರಾಗ್ಯ, ಶಮ, ದಮ ಆ ಮೊದಲಾದ ಗುಣಗಳಿಂದ ಆತ ಕೂಡಿದವನಾಗಿರ್ಬೋದು. ಹುಟ್ಟಿನಿಂದ ಯಾರು ಬ್ರಾಹ್ಮಣ ಇದ್ದಾನೆ ಅವನಿಗಿಂತ ಸ್ವರೂಪದಿಂದ ಬ್ರಾಹ್ಮಣನಾದವನು ಬಹಳ ಶ್ರೇಷ್ಠ ಇರಬಹುದು. ಇದ್ರ ಬಗ್ಗೆ ಎಚ್ಚರ ಇಟ್ಕೊಳ್ರಿ ನೀವು ಅಂತ ಆಚಾರ್ಯರು ಇದನ್ನು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳಲ್ಲಿ ಎಚ್ಚರದಿಂದ ಹೇಳಿದ್ದಾರೆ. ಅದರ ಬಗ್ಗೆ ಏನು ಶ್ಲೋಕಗಳನ್ನು ಆಚಾರ್ಯ ಹೇಳಿದ್ದಾರೆ ಮತ್ತು ಅದನ್ನು ಹೇಗೆ ಜೀವನದಲ್ಲಿ ಆಚರಣೆಗೆ ತರಬೇಕು ಅನ್ನುವಂಥ ಸಂಗತಿಗಳಿವೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಎರಡನೇ ಕಂತು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.